2026ರ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಸ್ಸಾಂ, ಪಶ್ಚಿಮ ಬಂಗಾಳ ಹಾಗೂ ಪುದುಚೇರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷವು ಭರ್ಜರಿ ಗೆಲುವು ದಾಖಲಿಸಿದ್ದ ಪ್ರಯುಕ್ತವಾಗಿ ಇಂದು ಸರ್ಜಾಪುರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವೃತ್ತದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ರವರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ರವರಿಗೆ, ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರಿಗೆ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು. ಇನ್ನು ವಿಜಯೋತ್ಸವದಲ್ಲಿ ಬಿಜೆಪಿ ಮುಖಂಡರಾದ ಸರ್ಜಾಪುರ ಅರವಿಂದ್ ರೆಡ್ಡಿ, ಸೋಂಪುರ ಪುನೀತ್ ರೆಡ್ಡಿ, ಯೋಗೇಶ್ ರೆಡ್ಡಿ, ಜಯಪ್ರಕಾಶ್, ಎಸ್ಆರ್ ಗೋಪಾಲ ರೆಡ್ಡಿ, ಶ್ರೀಧರ್, ಎಸ್ವಿ ಭರತ್ ಗೌಡ, ಎಸ್ವೈ ಅನಿಲ್ ರೆಡ್ಡಿ, ರಂಜೇಶ್, ಚಿನ್ನು ರಾಮಸ್ವಾಮಿ, ಯಶೋಧ ರಾಮಸ್ವಾಮಿ, ಶಿವಕುಮಾರ್, ಪೂಜಾ ಚಂದ್ರ, ಸತೀಶ್, ರಂಜಿತ್, ಕಿರಣ್ ಹಾಜರಿದ್ದರು. ಈ ದಿನ ಒಂದು ವಿಶೇಷವಾದಂತಹ ದಿನ. ಪ್ರಪ್ರಥಮ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದ ಜಯವನ್ನು ಗಳಿಸಿದೆ. ಇದರ ಪೂರ್ಣ ಶ್ರೇಯಸ್ಸು ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಹಾಗೂ ದೇಶಭಕ್ತಿ ಉಳ್ಳಂತಹ ಜನರಿಗೆ. ಈ ಜಯ ನಮಗೆ ತುಂಬಾ ಪ್ರಮುಖವಾದ ಜಯ. ಯಾಕಂದ್ರೆ ಏನು ಬಾಂಗ್ಲಾದೇಶದಿಂದ ನುಸುಳುಕೋರರು, ಎಡಪಂಥೀಯ ಜನರು ಮತ್ತು ದೇಶ ವಿರೋಧಿ ಚಟುವಟಿಕೆಗಳು ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇತ್ತು. ಇದನ್ನು ತಡೆಯೋಕೆ ಬಿಜೆಪಿ ಸುಮಾರು ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಾ ಇತ್ತು. ಆ ನಿಟ್ಟಿನಲ್ಲಿ ಈ ಹೋರಾಟ ಇವತ್ತು ನಮಗೆ ಜಯ ಅಂತ ತಂದುಕೊಟ್ಟಿದೆ. ಇದು ಒಂದು ರಾಜಕೀಯ ಪಕ್ಷವಾಗಿ ಜಯ ಗಳಿಸಿರೋದಲ್ಲ, ಇದು ನಮ್ಮ ದೇಶಕ್ಕೆ ಜಯವನ್ನು ತಂದುಕೊಟ್ಟಿರುವಂತಹ ಒಂದು ಸುದಿನ. ಈ ದಿನದಂದು ಈ ವಿಜಯೋತ್ಸವವನ್ನು ಆಚರಿಸಲು ನಮ್ಮ ಸಜ್ಜಾಪುರ ಭಾಗದ ಎಲ್ಲ ಬಿಜೆಪಿ ಕಾರ್ಯಕರ್ತರು ಸಜ್ಜಾಪುರ ಸರ್ಕಲ್ನಲ್ಲಿ ಸೇರಿ ಈ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲರಿಗೂ ಸಿಹಿಯನ್ನು ಹಂಚಿ ಈ ಸಂತಸವನ್ನು ಎಲ್ಲರೊಡನೆ ಸೇರಿ ಸಂಭ್ರಮಿಸುವಂತಹ ಒಂದು ಕ್ಷಣ. ನಿಮ್ಗೆಲ್ಲ ತಿಳಿದಿರಲಿ ಸ್ನೇಹಿತರೆ, ಬರೀ ಪಶ್ಚಿಮ ಬಂಗಾಳ ಅಲ್ಲ, ಅಸ್ಸಾಂ ಮತ್ತೆ ಪುದುಚೇರಿಯಲ್ಲಿ ಕೂಡ ಕ್ಲೀನ್ ಸ್ವೀಪ್ ಆಗಿದೆ, ಒಳ್ಳೆ ವಿಕ್ಟರಿ ಬಂದಿದೆ. ಈ ನಿಟ್ಟಿನಲ್ಲಿ ಉತ್ತರ ಭಾರತದಲ್ಲಿ ಬಹುತೇಕ ಕಾಂಗ್ರೆಸ್ ಮುಕ್ತ ಮಾಡಿದ್ದೀವಿ. ಬಿಜೆಪಿ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಜಯಬೇರಿಸಿದೆ. ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ NDA ವೋಟ್ ಶೇರ್ ಜಾಸ್ತಿ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆ ಒಂದು ಗೆಲ್ಲುವಂತಹ ಒಂದು ಸನ್ನಿವೇಶ ಬರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತಹ ನಿರಾಶೆ ಪಡುವಂತಹ ಇದಿಲ್ಲ. ಆದ್ರೆ ಕೇರಳದಲ್ಲಿ ಒಂದು ಸಣ್ಣ ಆಘಾತಕರವಾದಂತಹ ವಿಷಯ, ನಮ್ಮ NDA ಕಡಿಮೆ, ಕಾಂಗ್ರೆಸ್ ಮೈತ್ರಿಕೂಟ ಜಯ ಗಳಿಸಿದೆ. ಆದ್ರೆ ಅತಿ ಸಣ್ಣದಂತ ಮಾರ್ಜಿನ್ ನಲ್ಲಿ ತಮಿಳುನಾಡಲ್ಲಿ ನಮ್ಮ ಬಿಜೆಪಿ ತುಂಬಾ ಚಿಕ್ಕ ಮಾರ್ಜಿನ್ ಅಲ್ಲಿ ಒಂದು ವೋಟ್ ಶೇರ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಅದ್ಭುತವಾದಂತಹ ಜಯವನ್ನು ಸಾಧಿಸಿದೆ. ಸೊ ಈ ನಿಟ್ಟಿನಲ್ಲಿ ಈ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಸೇರಿ ಈ ದಿನ ಸಜ್ಜಾಪುರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಏನು ಇವತ್ತು ಪಂಚರಾಜ್ಯದ ಚುನಾವಣೆ ಫಲಿತಾಂಶವಿತ್ತು, ಇವತ್ತು ಒಂದು ಫಲಿತಾಂಶ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನ ನೀಡುವಂತ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಏನು 5 ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಮಗೆ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಮೈತ್ರಿಕೂಟ ಮತ್ತು ಭಾರತೀಯ ಜನತಾ ಪಕ್ಷ ನೇರವಾಗಿ ಸರ್ಕಾರ ಮಾಡುವಂಥದ್ದಾಗಿದೆ. ವಿಶೇಷವಾಗಿ ನಮಗೆ ವೆಸ್ಟ್ ಬೆಂಗಾಲಲ್ಲಿ ಅತಿ ಮುಖ್ಯವಾದಂಥದ್ದು, ಯಾಕಂತಂದರೆ ವೆಸ್ಟ್ ಬೆಂಗಾಲ್ ಈ ಬಾರಿ ನಾವೇನೋ ಚುನಾವಣೆಯನ್ನು ಸೋತಿದ್ರೆ ಅಲ್ಲಿ ಸಂಪೂರ್ಣ ಒಂದು ಕೋಮಿನ ಮಯ ಆಗ್ತಾ ಇತ್ತು ಇಡೀ ರಾಜ್ಯ. ಜೊತೆಗೆ ಅದು ಒಂದು ನುಸುಳುಕೋರರ ಒಂದು ಹೆದ್ದಾರಿ ಆಗ್ತಾ ಇತ್ತು. ಆದ್ರಿಂದ ಇದು ನಮಗೆ ಬೇರೆ ರಾಜ್ಯಕ್ಕಿಂತ ಅತಿ ಹೆಚ್ಚು ಈ ಒಂದು ಮುಖ್ಯವಾದಂಥ ವೆಸ್ಟ್ ಬೆಂಗಾಲನ್ನ ಇವತ್ತು ನಮಗೆ ಜಯ ಸಿಕ್ಕಿದೆ. ಈ ಒಂದು ಜಯ ನಿಜವಾಗ್ಲೂ ಅಲ್ಲಿ ಹಗಲಿರುಳು ಪರಿಶ್ರಮವನ್ನು ಪಟ್ಟಂತ ಕಾರ್ಯಕರ್ತರಿಗೆ ಸಲ್ಲಬೇಕಾದಂಥದ್ದು. ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು
ಚಾಣಕ್ಯರು ಸತತ 20 ದಿನಗಳ ಕಾಲ ಅಲ್ಲಿ ತಂತ್ರವನ್ನ ಹೂಡಿ ಸರ್ಕಾರವನ್ನ ರಚನೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದನ ಸಲ್ಲಿಸ್ತೀನಿ. ನಾವು ಅಪೇಕ್ಷೆ ಪಟ್ಟಿದ್ವಿ ತಮಿಳುನಾಡು ಸಹ ಈ ಬಾರಿ NDA ಕೂಟನೇ ಸರ್ಕಾರ ರಚನೆ ಮಾಡುತ್ತೆ ಅಂತೇಳಿ. ಹೊಸ ಮತದಾರರು ಹೊಸ ಪಕ್ಷಕ್ಕೆ ಮತವನ್ನ ನೀಡಿದ್ದಾರೆ. ಆದ್ರೆ ಮತದಾರ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ನಾವೆಲ್ಲ ಬೆಂಬಲಿಸಲೇಬೇಕಾಗುತ್ತೆ. ಆದ್ರಿಂದ ಅವ್ರಿಗೂ ಸಹ ಯಶಸ್ವಿ ಆಗ್ಲಿ, ಒಳ್ಳೆ ರಾಷ್ಟ್ರವನ್ನ ನಿರ್ಮಾಣ ಆಗುವಂಥದ್ದು, ರಾಜ್ಯವನ್ನ ಕಟ್ಟುವಂತ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಇದು ಕೋರ್ತೀನಿ. ಅದೇ ರೀತಿ ಎಲ್ಲಾ ನಮ್ಮ ಕಾರ್ಯಕರ್ತರು ಇವತ್ತು ಸರ್ಜಾಪುರದ ಸರ್ಕಲ್ ಅಲ್ಲಿ ಸೇರಿ ಒಂದು ವಿಜಯೋತ್ಸವನ್ನ ಆಚರಿಸಲಿಕ್ಕೆ ಇವತ್ತು ಸರ್ಕಲ್ ಅಲ್ಲಿ ಸೇರಿ ಇವತ್ತು ಒಂದು ವಿಜಯೋತ್ಸವನ್ನ ಆಚರಣೆ ಮಾಡಿದ್ವಿ.